ಸೇರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಾಗ ಇವಿಎಂ ಸರಿ ಇಲ್ಲ ಅನ್ನಬೇಕಾಗಿತ್ತು. ಕಾಂಗ್ರೆಸ್ ಗೆದ್ದಾಗ ಇವಿಎಂ ಸರಿಯಾಗಿಯೇ ಕೆಲಸ ಮಾಡಿರ್ತಾರೆ, ಸೋತಾಗ ಅವರಿಗೆ ಇವಿಎಂ ದೋಷ ಕಣ್ಣಿಗೆ ಎದ್ದು ಕಾಣುತ್ತದೆ. ಕಾಂಗ್ರೆಸ್ನವರಿಗೆ ಗೆದ್ದಾಗ ಇವಿಎಂ ದೋಷ ಕಾಣುವುದಿಲ್ಲ, ಸೋತಾಗ ಮಾತ್ರ ಕಾಂಗ್ರೆಸ್ ನಾಯಕರಿಗೆ ಇವಿಎಂ ದೋಷದಿಂದ ಸೋಲಾಗಿದೆ ಅಂತಾರೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಹೇಳಿಕೆ ನೀಡಿದ್ದು, ತೆಲಂಗಾಣ ಸೇರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದಾಗ ಇವಿಎಂ ಸರಿ ಇಲ್ಲ ಅನ್ನಬೇಕಾಗುತ್ತೆ ಕಾಂಗ್ರೆಸ್. ಭ್ರಷ್ಟಾಚಾರ ಹೋರಾಟದಿಂದ ಅಧಿಕಾರ ಹಿಡಿದು ಕೊನೆಗೆ ತಾವೇ ಭ್ರಷ್ಟರಲ್ಲಿ ಆಪ್ ಮುಳುಗಿತ್ತು. ಆಪ್ ಭ್ರಷ್ಟಾಚಾರಕ್ಕೆ ಕಾಂಗ್ರೆಸ್ ಸಪೋರ್ಟ್ ಮಾಡಿತು. ಈ ಎಲ್ಲದಕ್ಕೂ ಮತದಾರ ಪ್ರಭು ತಕ್ಕ ಉತ್ತರ ನೀಡಿದ್ದಾರೆ ಎಂದು ಹೇಳಿದರು. ಕಾಂಗ್ರೆಸ್ ಪಾರ್ಟಿ ಒಂದು ರಾಷ್ಟ್ರೀಯ ಪಾರ್ಟಿ ಅಂತಕ್ಕಂಥ ಹೇಳ್ತಕ್ಕಂಥ ಕಾಂಗ್ರೆಸ್ ದೆಹಲಿಯಲ್ಲಿನೇ ಇವತ್ತು ಒಂದು ಸೀಟಿಗೆ ಪರಿತಪಿಸತಕ್ಕಂಥ ಪರಿಸ್ಥಿತಿ ಇವತ್ತು ಬಂದಿದ್ದು ನೋಡಿದ್ರೆ ಕಾಂಗ್ರೆಸ್ಗೆ ಮುಂದಿನ ದಿನಮಾನಗಳಲ್ಲಿ ಏನು ಇಲ್ಲ ಅನ್ನುವಂಥದ್ದನ್ನ ದೆಹಲಿ ಜನತೆ, ರಾಜಧಾನಿ ಜನತೆ ಇವತ್ತು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ನಿರ್ನಾಮ ಆಗ್ತಕ್ಕಂಥ ಹಂತದಲ್ಲಿ ಇವತ್ತು ಬಂದು ನಿಲ್ಲುವಂಥದ್ದನ್ನ ದೆಹಲಿ ಜನತೆ ಇವತ್ತು ಮಾಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಮತ್ತು ಆಪು ಏನು ಇವತ್ತು ಹೇಳಿದ್ರು ಅದರ ಮುಖಭಂಗವನ್ನು ಅನುಭವಿಸ್ತಕ್ಕಂಥ ಸಮಯ ಇವತ್ತು ಒದಗಿ ಬಂದಿದೆ. ಭಾರತೀಯ ಜನತಾ ಪಾರ್ಟಿ ದೆಹಲಿ ಜನರಿಗೆ ಶುದ್ಧವಾಗಿರ್ತಕ್ಕಂಥ ಆಡಳಿತವನ್ನು ಕೊಡುತ್ತೆ, ಉತ್ತಮವಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೆಹಲಿ ಅಭಿವೃದ್ಧಿಗೆ ಕಂಕಣಬದ್ಧರಾಗಿದ್ದಾರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ನೋಡಿ, ಕಾಂಗ್ರೆಸ್ ಪಾರ್ಟಿಯವರು ಯಾವಾಗ ಅವ್ರು ಗೆದ್ದಾಗ ಮತಯಂತ್ರ ಏನೂ ಸಮಸ್ಯೆ ಬರಂಗಿಲ್ಲ, ಅವ್ರು ಗೆದ್ದಾಗ ಬಹಳ ಚಲೋ ಅನ್ನುವಂಥದ್ದನ್ನ ಹೇಳ್ತಾರೆ. ಹಾಗಾದ್ರೆ ಅವ್ರು ಹೇಳಬೇಕಾಗಿತ್ತು, ಯಾವಾಗ ಕಾಂಗ್ರೆಸ್ ಪಾರ್ಟಿ ತೆಲಂಗಾಣದಲ್ಲಿ ಗೆದ್ದು ಬೇರೆ ರಾಜ್ಯದಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಅವಾಗೂ ಹೇಳಬೇಕಾಗಿತ್ತು, ಇದು ನಮ್ದೇನು ಮತಯಂತ್ರ ಐತಿ, ಇದು ಸರಿ ಇಲ್ಲ, ಇದಕ್ಕೆ ಇನ್ನೊಮ್ಮೆ ರೀಕೌಂಟಿಂಗ್ ಮಾಡ್ರಿ ಅಥವಾ ಬ್ಯಾಲೆಟ್ ಮಾಡಲ್ ಮಾಡ್ರಿ ಅಂತ ಹೇಳ್ಬೇಕಾಯ್ತು. ಅವ್ರು ಗೆದ್ದಾಗ ಅದು ಯಾವುದೂ ಸಮಸ್ಯೆ ಆಗಂಗಿಲ್ಲ. ಯಾವಾಗ ಕಾಂಗ್ರೆಸ್ ಪಾರ್ಟಿ ಸೋಲುತ್ತ ಅವಾಗ ತಕ್ಷಣ ರಾಹುಲ್ ಗಾಂಧಿ ಅವ್ರಿಗೆ ನೆನಪಾಗೋದು ಇವಿಎಂ ಮೇಲೆ ನೆನಪಾಗಿ ಬಿಡುತ್ತಾರೆ, ಇಮಿಡಿಯೇಟ್ ಆಗಿ ಇವಿಎಂ ಅಂತಂದೇಳಿ. ಹೀಗಾಗಿ ಇದೊಂದು ಮೂರ್ಖತನದ ಪರಮಾವಧಿಯನ್ನ ಮಾಡತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ನಾಯಕರು ಇವತ್ತು ಮಾಡ್ತಾ ಇದ್ದಾರೆ. ಈ ರೀತಿಯಾದಂಥ ಸುಳ್ಳು ದೋಷಣೆ ನೀವು ಒಪ್ಕೋಬೇಕು. ಸೋಲಾದಾಗ ನಾವು ಕರ್ನಾಟಕದಲ್ಲಿ ಸೋತಿದ್ವಿ, ಒಪ್ಕೊಂಡೆ ನಾವು, ಹೌದು ಜನ ನಮಗೆ ವಿರೋಧ ಪಕ್ಷದಲ್ಲಿ ಕೊಟ್ಟಿದ್ದಾರೆ ಅಂತ ಒಪ್ಕೊಂಡ್ವಿ. ಇವಿಎಂ ಆಗಿ ನಾವೇನು ಹೇಳಕ್ಕೆ ಜನ ಸೋಲ್ಸ್ಯಾರ ಅಂತಂದೇಳಿ. ಹಾಗಾದ್ರೆ ಕೇಂದ್ರದಲ್ಲಿ ಮೊನ್ನೆ ಏನು ಲೋಕಸಭೆ ಚುನಾವಣೆ ನಡೆದಿತ್ತು, ಇವ್ರು ಇವಿಎಂ ಆಗಿ ಅಪಾದ ಮಾಡಿದ್ರೆ ನಾವು ಹಂಗಂದ್ರೆ ನಮ್ಮಗೆ ಇತ್ತಂತಂದ್ರೆ 280 ಸೀಟ್ ಆರಾಮ್ ದಾಟಿಸಬಹುದಾಗಿತ್ತಲ್ಲ, ಅದ್ಯಾಕಾಗ್ಲಿಲ್ಲ. ಹಾಗಾದ್ರೆ ಈ ರೀತಿಯಾದಂಥ ಸುಳ್ಳು ಆರೋಪಗಳನ್ನು ಮಾಡುವಂಥದ್ದನ್ನ ಕಾಂಗ್ರೆಸ್ ಪಾರ್ಟಿ ಮತ್ತು ಕಾಂಗ್ರೆಸ್ ನಾಯಕರು ಬಿಡಬೇಕು. ಏನು ಇವತ್ತು ಜನರು ಮತದಾರರು ತೀರ್ಪು ಕೊಟ್ರ ಆ ತೀರ್ಪನ್ನು ತಲೆಬಾಗಿ ಸ್ವೀಕಾರ ಮಾಡತಕ್ಕಂಥ ಕನಿಷ್ಠ ಸೌಜನ್ಯವನ್ನು ಕಾಂಗ್ರೆಸ್ ಪಾರ್ಟಿಯವರು ಕಲಿಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ತಾರೆ. ಇನ್ನೊಂದು 10-15 ದಿವಸದಲ್ಲಿ ಎಲ್ಲವನ್ನು ಕೂಡ ಸರಿ ಹೋಗ್ತದೆ. ಭಾರತೀಯ ಜನತಾ ಪಾರ್ಟಿ ಕೊಟ್ಟದ್ದು ಹೇಳುತ್ತೆ, ಕರ್ನಾಟಕದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನು ಆಡಳಿತ ತರಕ್ಕೆ ಏನ್ ಬೇಕೋ ಅದನ್ನ ನಾವೆಲ್ಲ ಕಾರ್ಯಕರ್ತರು ನಾಯಕರು ಸೇರಿ ನಾವು ಮಾಡ್ತೀವಿ.